ಗೋಲ್ಡ್ ಅಂದ್ರೆ ಬರೀ ಜ್ಯುವೆಲರಿ ಶಾಪ್ ಅಲ್ಲಿ ಮಾತ್ರ ನೀವು ನೋಡಿರ್ತೀರಾ, ಬಟ್ ನೀವು ಫಾರೆಕ್ಸ್ ಅಲ್ಲಿ ಗೋಲ್ಡ್ ಅನ್ನು ಕೂಡ ನೀವು ಟ್ರೇಡ್ ಮಾಡಬಹುದು. ಎಕ್ಸಾಂಪಲ್, ನಿಮ್ ಬಳಿ 1 ಲಕ್ಷ ರೂಪಾಯಿ ಇದೆ ಅನ್ಕೊಳ್ಳಿ, ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಜ್ಯುವೆಲರಿ ಶಾಪಿಗೆ ಹೋಗಿ ಗೋಲ್ಡ್ ನ ತಗೋಬೇಕಾಗುತ್ತೆ. ಅದೇ ಮೇಕಿಂಗ್ ಚಾರ್ಜಸ್ ಮತ್ತೆ ವೇಸ್ಟೇಜ್ ಚಾರ್ಜಸ್ ನಿಮಗೆ ಬೀಳುತ್ತೆ. ಆದ್ರೆ ಫಾರೆಕ್ಸ್ ನಲ್ಲಿ XAU USD ಅಂತ ಮಾರ್ಕೆಟ್ ನಲ್ಲಿ ಇರುತ್ತೆ. ಗೋಲ್ಡ್ ವರ್ಸಸ್ USD ಅಂತ ಕರೀತಾರೆ. ನೀವು ಇಲ್ಲಿ ಫಿಸಿಕಲ್ ಗೋಲ್ಡ್ ನ ಖರೀದಿ ಮಾಡ್ತಿಲ್ಲ, ಅಂದ್ರೆ ಗೋಲ್ಡ್ ಪ್ರೈಸ್ USD ವಿರುದ್ಧ ಮೇಲೆ ಹೋಗುತ್ತಾ ಇಲ್ಲ ಕೆಳಗಡೆ ಬೀಳುತ್ತಾ ಅಂತ ಟ್ರೇಡ್ ಮಾಡೋದು. ಎಕ್ಸಾಂಪಲ್, ಗೋಲ್ಡ್ ಪ್ರೈಸ್ 4000 ಇದೆ ಅಂತ ಅನ್ಕೊಳ್ಳಿ, ಪ್ರೈಸ್ $4010 ಗೆ ಹೋಯ್ತು ಅಂತಂದ್ರೆ ಅಲ್ಲಿ $10 ನಿಮಗೆ ಪ್ರಾಫಿಟ್ ಆಗುತ್ತೆ. ಅಂದ್ರೆ ಇದನ್ನ ಡಾಲರ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವು ಅದೇ ಮೇಲ್ ಹೋಗುತ್ತೆ ಅಂತಂದ್ರೆ ನಿಮಗೆ ಪ್ರಾಫಿಟ್ ಆಗ್ಬೋದು, ಅದೇ ನಿಮ್ಮ ವಿರುದ್ಧ ಕೆಳಗಡೆ ಬಿತ್ತು ಅಂತಂದ್ರೆ ನಿಮಗೆ ಲಾಸು ಆಗ್ಬೋದು. ಅದಕ್ಕೆ XAU USD ಅಲ್ಲಿ ಗೋಲ್ಡ್ ಮೂಮೆಂಟಮ್ ಸ್ಪೀಡ್ ಆಗಿರುತ್ತೆ, ಅದಕ್ಕೆ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಹೆಂಗಿರುತ್ತೆ ಅದರಂಗೆ ಕ್ವಾಂಟಿಟಿ ಕೂಡ ನೀವು ಎಂಟರ್ ಆಗಬೇಕಾಗುತ್ತೆ. XAU USD ಅಲ್ಲಿ ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಲಾಟ್ ಸೈಜ್ ಹೆಂಗಿರುತ್ತೆ ಅಂತ ನೀವು ತಿಳ್ಕೊಳ್ಳಿ. ಸ್ಟಾಪ್ ಲಾಸ್, ಲಿವರೇಜ್, ರಿಸ್ಕ್ ಮ್ಯಾನೇಜ್ಮೆಂಟ್, ಯಾವ ರೀತಿ ವಾಲಟಿಲಿಟಿ ಇರುತ್ತೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಇವೆಲ್ಲ ತಿಳ್ಕೊಂಡ್ಮೇಲೆ ನೀವು ಗೋಲ್ಡ್ ನಲ್ಲಿ ಅಪಾರ್ಚುನಿಟಿ ಹುಡುಕ್ಬೇಕಾಗುತ್ತೆ. ಅಪಾರ್ಚುನಿಟಿ ಇದ್ರೂ ಕೂಡ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ನೀವು ಗೋಲ್ಡ್ ಟ್ರೇಡಿಂಗ್ ಏನಾನ ಕಲಿಬೇಕು ಅಂತಂದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ಬ್ಯಾಚ್ ಇದೆ. ಸೆಪ್ಟೆಂಬರ್ ಬ್ಯಾಚ್ ಇಂದ ನೀವು ಟ್ರೇಡಿಂಗ್ ನ ನಮ್ ಜೊತೆಗೆ ಶುರು ಮಾಡಬಹುದು. ಅದು ಸ್ಪೆಷಲಿ ಲೈವ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಕೆಳಗಡೆ ಕೊಟ್ಟಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಸೆಪ್ಟೆಂಬರ್ ಬ್ಯಾಚ್ ಗೆ ಬುಕ್ ಮಾಡ್ಕೊಳ್ಳಿ.